ಅಯ್ಯೋ, ಇದು ಆಚಾರ್ಯರು ಇವತ್ತು ನಮಗೆ ಕಾಣಲಿಲ್ಲ ಬಂದೀವಿ. ಹಾಂ, ಏನು ಹೇಳಿದರು? ಅದು ಪ್ರಾರಂಭ ಹಂತದ ಈಗ ತೀಡುವ ವಿಷಯ ಆದ್ದರಿಂದ ಚರ್ಚೆ ಹೊತ್ತಿಗೆ ಆಗುವಾಗ ತಲುಪಿಕೊಳ್ತೇನೆ ಅಂತ ಹೇಳಿದ್ದಾರೆ. ಪ್ರಶ್ನೆ ಅಂತ ಹೇಳಿದರೆ ಯಾವಾಗ ಚರ್ಚೆ ಬರ್ತದಂತಲೇ ಗೊತ್ತಿಲ್ಲಲ್ಲ. ಈ ಹೊತ್ತಿಗೆ ಸ್ವಲ್ಪ ಹೊತ್ತಲ್ಲಿ ಬರ್ತಾರಂತೆ, ಮತ್ತು ನಾಳೆ ಇರ್ತೇನೆ ಅಂತ ಹೇಳಿ. ಕಿರಿಯರು ಅಂದರೆ ಎಷ್ಟೋ ವಿಚಾರಗಳನ್ನು ನಮಗೆ ವಿಶಿಷ್ಟ ಇರೋದು, ಎಲ್ಲ ವಿಚಾರಗಳನ್ನು ಈ ದೇವಾಲಯ ಅಂತೇಳಿ ಆಗುವಾಗ ಎಲ್ಲವನ್ನು ಸದಸ್ಸಿನಲ್ಲಿ ಮಾತಾಡಬೇಕಾದ್ದಿಲ್ಲ. ಎಲ್ಲ ವಿಷಯವನ್ನು ಸದಸ್ಸಿನಲ್ಲಿ ಮಾತಾಡಬೇಕಾದ್ದಲ್ಲ. ಕೆಲವು ಆಚಾರ್ಯರ ಹತ್ರ ಮಾತ್ರ ಮಾತಾಡುವಂಥದ್ದು ಇರ್ತದೆ, ಕೆಲವು ಅರ್ಚಕರ ಹತ್ರ ಮಾತ್ರ ಮಾತಾಡುವಂಥದ್ದು ಇರ್ತದೆ. ಸರಿ, ಅದು ಯಾಕೆ ಎಲ್ಲರ ಹತ್ರ ಸಭೆಯಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ರೆ, ಈ ಮಂತ್ರಗಳೆಲ್ಲ ಗೂಢ ಯಾವಾಗ. ಈಗ ಇಲ್ಲಿ ನಾವು ಚಿಂತನೆ ಮಾಡಲಿಲ್ಲ, ಆದರೆ ಈ ಕೆಲವು ದೇವಾಲಯಗಳಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ಒಂದು ಅನುಭವದಲ್ಲಿ ಹೇಳುದು, ಇತ್ತೀಚೆಗೆ ಒಂದು ಭದ್ರಗಾಳಿಯ ವ್ಯವಸ್ಥೆಯನ್ನು ಚಿಂತನೆ ಮಾಡುವಾಗ ತಂತ್ರಿಗಳು ಬೇಕು ಅಂತಾಯಿತು. ತಂತ್ರಿಗಳಿದ್ದರು ಮಲಯಾಳ ಪ್ರದೇಶದಲ್ಲಿ. ನೋಡುವಾಗ ಕುಜೋದಯ ವೃಶ್ಚಿಕ ಲಗ್ನ, 9ರಲ್ಲಿ ಚಂದ್ರ. ನೋಡಲಿಕ್ಕೆ ಇದು ಭದ್ರಕಾಳಿಯಾಗಿ ಕಾಣ್ತಾರೆ, ಆದರೂ ಕೂಡ ಪೂಜೆ ಎಲ್ಲ ದುರ್ಗೆಯಾಗಿ ಅಂತಲೇ ಚಿಂತನೆ ಮಾಡಿದ್ದು. ಅದು ಮತ್ತೆ ಅವರು ಹೇಳಿದರು ಅದು ಗೂಢ ವಿಷಯ, ಅದು ನಾವು ಮತ್ತೆ ಮಾತಾಡುವ. ಆಚಾರ್ಯರೊಂದು ಪೂಜೆ, ಅರ್ಚಕರೊಂದು ಪೂಜೆಯಲ್ಲಿ, ಅಲ್ಲಿಯ ಸಂಪ್ರದಾಯವೇ ಹಾಗೆ, ತಪ್ಪಲ್ಲದು. ಅದನ್ನು ಇನ್ನೊಂದು ಕಡೆಯಲ್ಲಿ ನಾವು ಮಾಡಿ ತಂದೇಳಿದ್ರೆ ತಪ್ಪಾಗ್ತದೆ. ಹಾಗೆಲ್ಲ ಗೂಢವಾದ ವಿಚಾರಗಳಲ್ಲಿ ಇರ್ತದೆ, ಅದನ್ನು ಅವರಿಗೆ ಹೊರಗೆ ಹಾಕಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಹೇಳಿದ್ರು ಪರಂಪರೆ ಬೇಕು ಅಂತ ಹೇಳಿ ಕಾರಣ ಉದ್ದೇಶ. ಸರಿ, ಮುಂದೆ ಹೋಗುವೇನು. ಬಸವನ ವಿಷಯ ಅದರಲ್ಲಿ ಈ ಬಸವ ಹೇಳಿದರೆ ಅದು ವಹತಿ ವಾಹನ. ಮಾತಾಸುನ್ ಮಾತಲಭ ಕ್ಷೇತ್ರ ಸುಗಂ ವಾಹನ ಮಾಸನ, ದೇವರ ವಾಹನ. ನಂದಿ ವಾಹನ ಕುಳಿತದ್ದ ಇದು ಅಂತ ಕೇಳಿದ್ರಿ ನೀವು, ಕುಳಿತದ್ದ ನಿತ್ತದ್ದ ಅಂತ ಹೇಳೋದ ಕೇಳಿದ್ರಿ. ಅದರ ಶಿವನಿಗೆ ಕೂತದ್ದೇ, ಪಾರ್ವತಿಗೆ ನಿಂತದ್ದು, ಸಂಶಯದ್ದಿಲ್ಲ. ಉಮಾಮಹೇಶ್ವರನಿಗೆ ನಿಂತದ್ದು. ಉಮಾಮಹೇಶ್ವರನಿಗೆ ನಿತ್ತದ್ದು ಅಂತ ಹೇಳಿದಾಗೆ, ಉಮಾಮಹೇಶ್ವರನ ಚಿತ್ರ ಅವಳು ನಿತ್ತ ನಂದಿಯಲ್ಲಿ ಕೂತ್ಕೊಂಡಿರೋದಲ್ಲ. ಅಲ್ಲಿ ಉಮಾಮಹೇಶ್ವರ ಹೇಳೋದಲ್ಲಿ ಕಲೆ ಯಾವುದಕ್ಕೆ ಹೆಚ್ಚು ಅಂತ ನೋಡಬೇಕು. ಪರಮೇಶ್ವರ ಕಲೆ ಹೆಚ್ಚಿದ್ರೆ ಕುಳಿತುಕೊಂಡದ್ದೇ ಆಗಬೇಕು. ಕೆಲವೊಂದು ಕಡೆಗಳಲ್ಲಿ ನಿತ್ತದ್ದು ಕುಳಿತದ್ದು ಎರಡೂ ಆಗ್ತದೆ. ಶಂಕರನಾರಾಯಣನಿಗೆ ಯಾವುದಾಗಬೇಕು? ಶಂಕರನಿಗೆ ಬಸವ ಆದರೆ ನಾರಾಯಣನಿಗೆ ಗರುಡ ಯಾವುದಾಗಬೇಕು? ವಿಷಯಗಳುಂಟು ಹೀಗೆ. ಒಂದೊಂದು ದೇವತೆಗಳಿಗೆ ಈಗ ಧ್ವಜಸ್ತಂಭದ ಮೇಲೆ ಬಾವುಟದಲ್ಲಿ ಯಾವುದಿಲ್ಲಿ? ಬಸವಲ್ವ? ಗರುಡಲ್ಲ, ವಿಷ್ಣು ಕ್ಷೇತ್ರಕ್ಕೆ ಬಸವ ಅಲ್ಲ, ಗರುಡ ಸುತ್ತು ಬರೋದು ನಮ್ಮಲ್ಲಿ. ಹಾಂ, ಹಾಗೆ ಕುಳಿತ ಕಾಳ ಅಲ್ಲ, ಕುಳಿತ ಬಸವ, ನಿತ್ತ ಬಸವ, ಅದೇ ಸ್ಥಾಣೋ ವೃಷ ಮುರರಿಪುರ್ ಗರುಡದ್ವಯಾತ್ಮ. ಆ ವ್ಯವಸ್ಥೆಯಲ್ಲಿ ಒಂದೊಂದಕ್ಕೆ ಗಣಪತಿಗೆ ಮೂಷಿಕ ವಾಹನ, ಸುಬ್ರಹ್ಮಣ್ಯನಿಗೆ ನವಿಲು ಅಥವಾ ಕುಕ್ಕುಟ, ಭದ್ರಕಾಳಿಗೆ ಬೇತಾಳ, ಮೋಹಿನಿಗೆ ಆನೆ, ಶಂಕರನಾರಾಯಣನಿಗೆ ಗರುಡನು ಮತ್ತು ಬಸವನು, ನಾರಾಯಣನಿಗೆ ಗರುಡ ಮಾತ್ರ, ಕೃಷ್ಣನಿಗೆ ಯಾರು? ಗರುಡನೇ. ಹಾಂ, ಸುಬ್ರಹ್ಮಣ್ಯನಾಯಿತು. ಮತ್ತು ಶಾಸ್ತಾವಿಗೆ ಕುದುರೆ, ವೀರಮಣಿಕಂಠ ಅಂತೇಳಿ ನವಿಲಲ್ಲ, ನವಿಲು ಕೋಳಿ ಎರಡೂ ಉಂಟು. ಶಿಖಿ ಕುಕ್ಕುಟೌಚ, ಶಿಖಿ ಕುಕ್ಕುಟೌಚ. ಅಯ್ಯಪ್ಪನಿಗೆ ಕುದುರೆ, ಹುಲಿಯಲ್ಲ, ಹುಲಿವಾಹನ ಅಲ್ಲ, ಅದೊಂದು ಸಲ ಮಾತ್ರ.
ಒಂದು ಬಾರಿ ಮಾತ್ರ ಹೋಗುದು. ವೀರಮಣಿಗಂಟ ಅದು ಕೂಡ ಶಾಸ್ತ್ರವೇ. ಅಲ್ಲಿ ಇದು ಬಾವುಟದಲ್ಲಿರುವುದು ಅಶ್ವವೇ. ಕಥೆಯಲ್ಲಿ ಆ ರೀತಿ ಇದೆ ಅಷ್ಟೇ. ಹಾಗೆ ಒಂದೊಂದು ದೇವತೆಗಳಿಗೆ ಒಂದೊಂದು ವ್ಯವಸ್ಥೆ, ವಾಹನ, ಆಯುಧಗಳು. ಇಲ್ಲಿ ನಮಗೆ ಕುಳಿತಂತಹ ನಂದಿ ವಾಹನದ ವ್ಯವಸ್ಥೆ. ಹಾಂ, ಸೂರ್ಯಾರೌತು ಚತುಷ್ಪದೋ ನಿಗದಿತೋ ಮಂದೇಂದುಜೋ ಪಕ್ಷಿಣೋ ಶೀತಾಂಶಸ್ತು ಸರೀಸೃಪೋಷ್ಟಚರಣ ಶಾಸ್ತ್ರೇ ಪ್ರದಿಷ್ಟಸ್ಥಣೀ. ಅದೀಗ ಒಂದು ಗುಳಿಗನ ವಿಷಯದಲ್ಲಿ ಚಿಂತನೆ ಮಾಡುವಾಗ ರಕ್ತೇಶ್ವರಿಗೂ ಗುಳಿಗನಿಗಿರುವ ಸಂಬಂಧ, ಗುಳಿಗನ ವ್ಯವಸ್ಥೆಯಲ್ಲಿ ಒಂದಷ್ಟು ಅಷ್ಟಮದಲ್ಲಿ ಆದಿತ್ಯ, ಬುಧ, ಬಾಧೆಯಲ್ಲಿ ಗುರು ಇರುವಂಥದ್ದಲ್ಲಿ ಈ ಸಾನ್ನಿಧ್ಯಪತಿಯಾಗಿ ಅಲ್ಲಿ ಅಷ್ಟಮದಲ್ಲಿ ಅದ್ಯಾಕೆ ಸಾನ್ನಿಧ್ಯಪತಿ ಅಷ್ಟಮದಲ್ಲಿ, ಅಷ್ಟಮಾಧಿಪತಿ ನಿವೃತ್ತಿಯಲ್ಲಿ ಲಗ್ನಪತಿಯಾಗಿ ಎಲ್ಲಿ? ಹಾಂ, ಸರಿ ಸರಿ. ಸ್ಥಾನ ಪಲ್ಲಟಾಗಿದೆ ಒಮ್ಮೆ. ಈಗ ಅಗ್ನಿಯ ಅವಘಡಗಳ ಒಂದು ಲಕ್ಷಣ ಇದರಲ್ಲಿ ಉಂಟು. ಗುಳಿಗನ ಸಮೀಪದಲ್ಲೇ ಅಗ್ನಿ ಅವಘಡಗಳಾದ್ದುಂಟು. ಗುಳಿಗ ಯಾರವಣ್ಣ ಮಾಂದಿ ಗುಳಿಗ ಈ ಗುಳಿಗನಿಗೆ ನೇಮ ಉಂಟಲ್ಲ ಈಗ? ಇಲ್ಲ, ಕೋಲ ಇಲ್ಲ. ಉಂಟು ಅಂತ ಹೇಳಿದಾರಲ್ಲ, ಉಂಟು ಹೇಳಿದಾರಲ್ಲ. ಗುಳಿಗ ಕಟ್ಟೋದಿಲ್ವ? ಉಂಟಲ್ಲ, ಉಂಟು. ಅಲ್ಲ, ಇದು ಗುಳಿಗನ ಇದು ಅಷ್ಟೇ. ವರ್ಷಾವಧಿ ಜಾತ್ರೆಯಲ್ಲಿಲ್ವ? ಈ ಗುಳಿಗನ ಆರೂಢಪತಿಯಾಗಿ ಒಂದು ನೇಮದಲ್ಲಿರುವಾಗ ಅದೇನಾರು ಇದ್ದಿರಬಹುದಲ್ಲ ಹಿಂದೆ? ಗುಳಿಗನಿಗೆ ಹಿಂದೆ ಇದ್ದಿರಬಹುದಲ್ಲ. ನೃತ್ತಂದು ಜೂನಗತೆ ಕುಜಾರ್ಕ ಗೃಹಗೆ ಖೇಟೆ ಪ್ರದೇಪ ಸ್ಮೃತಃ ಶುಕ್ರೇಂದ್ವಾಲಯಗೇತು ಪಾಯಸಮಪಿ ಕ್ಷೀರಂ ಘೃತಂ ವಾ ಪುನಃ. ನೃತ್ತ ರಾಶಿಯಲ್ಲಿರುವುದು. ನೃತ್ತದ ಒಂದು ಸಪ್ತಮಾಧಿಪತಿಯಾದ ಶುಕ್ರನಿಗೆ ತೌರ್ಯತ್ರಿಕಂ ನೃತ್ತಗೀತವಾದ್ಯಂ ನಾಟ್ಯಮಿದಂ ತ್ರಯಂ. ಹಾಂ, ಗುಳಿಗನ ವ್ಯವಸ್ಥೆ ನೋಡಿದರೆ ಒಟ್ಟು ಶೋಚನೀಯ ಅವಸ್ಥೆ. ಅದೇ ಮೇಷರಾಶಿಯಲ್ಲಿ ಅಲ್ಲಿಗೆ ಆರೂಢಪತಿ ಅಂಶಕ್ಕೆ ಇರುವಂಥದ್ದು, ಸಾನ್ನಿಧ್ಯಪತಿ ಅಷ್ಟಮದಲ್ಲಿ ಆದ್ದು, ಷಷ್ಠಪತಿಯೊಟ್ಟಿಗೂ ಅಲ್ಲಿಗೆ ಸೇರಿಕೊಂಡಿರೋದು. ಅಂಶಕದ್ರೆ ಕಾಣೋದು ಪದ್ಮಾರ್ಚಿತ ಮೂರ್ಧನಿ ಭೋಗಿಯುಕ್ತ ಗುಳಿಗನ ಅಂಶಕದ್ರೆ ಕಾಣ. ಹೌದು. ಸ್ತ್ರೀ ಕರ್ಕಶಾರಣ್ಯ ಗತಾವಿರೌತಿ. ಹೌದು. ಪದ್ಮಾರ್ಚಿತ ಮೂರ್ಧನಿ ಭೋಗಿಯುಕ್ತ ಸ್ತ್ರೀ ಕರ್ಕಟ ಗತಾವಿರೌತಿ ಶಾಖಾಂಪಲಾಶಸ್ಯ ಸಮಾಶ್ರಿತಾ ಚ ಮಧ್ಯೆ ಸ್ಥಿತ ಕರ್ಕಟಕಸ್ಯ ರಾಶೇಃ. ಕರ್ಕಶ ಆರಣ್ಯ ಗತಾವಿರೌತಿ. ಹೆಂಗೆ? ಈ ಗುಳಿಗನಿಗೆ ದೇವಾಲಯದ ವಠಾರ ಸಂಬಂಧಪಟ್ಟ ಹಾಗೆ ಮೇಷಸ್ಯ ಧತ್ವಾಕರ ರತ್ನ ಭೂಮಿ. ಒಂದು ಮರದ ಬುಡದಲ್ಲಿ ಏನೋ ಒಂದು ಆರಾಧನೆ. ಶುಭೋ ಶುಭರ್ಕ್ಷೇ ರುಚಿರಂಕು ಭೂತಲೆ. ಒಂದು ಮರದ ಬುಡದಲ್ಲಿ ಆರಾಧನೆ ಮಾಡುತ್ತಿದ್ದ ಬುಡವು ಅಥವಾ ಎರಡು ಮರದ ಬುಡದಲ್ಲಿ. ಕರ್ಕಾಟಕ ರಾಶಿ ಆಧಾರ ಗುಳಿಗನ ವ್ಯವಸ್ಥೆ ನೋಡಿದ್ರೆ ಒಂದು ರಕ್ತೇಶ್ವರಿ ಸಂಬಂಧಪಟ್ಟ ಹಾಗಿರೋ ಗುಳಿಗನು ಅಥವಾ ಗುಳಿಗನ ವ್ಯವಸ್ಥೆ ಒಂದು ಅಂತ ಹೇಳುವ ನ್ಯಾಯ ಸಾಕಾಗುವುದಿಲ್ಲ ಇಲ್ಲಿ. ಅಲ್ಲ, ಇಲ್ಲಿ ಕೋಲ ಕಟ್ಟುದು ಅಲ್ಲಿ ಭೂಮತ್ರಿವರ್ಷಂ ಎರಡರಿಂದ ಮೇಲೆ ಉಂಟಾ ಅಂತ ಇದು. ಅಲ್ಲ, ಈಗ ಅಲ್ಲಿ ಅಶ್ವತ್ಥಕಟ್ಟೆ ಹತ್ರವೇ ಕೋಲ ಕಟ್ಟು. ಇದು ನಮಾಂಶದಲ್ಲಿ ಸ್ವತಂಗ ವಕ್ರೋಪ ಅಂತ ಹೇಳುವಂಥ ಎದುರಾಗಿ ಕುಜನ ಅಂಶಕ ಕುಜ ಮಾಂದಿರಾಶ್ಯಾಧಿಪತಿ ಅದು ತ್ರಿಸಂಗುಣಂ ಅನ್ನುವವರೆಗೆ ಹೋಗಬೇಕಲ್ಲ. ಹೋಗಬೇಕು. ಅದಲ್ಲ ಕರ್ಕರಾಶಿಯ ಸ್ಥಿತಿಯು ಆ ರೆಕ್ಕಾಣಗಳು ಬರುವಾಗ ಯಾವುದೋ ನದಿ ತೀರದಲ್ಲೋ ಅಥವಾ ಕೆರೆಯ ಮೂರ್ಧನಿ ಭೋಗಿಯುಕ್ತ ಅಥವಾ ನದಿ ಅಥವಾ ಕಾಡಿನಲ್ಲಿ ಒಂದು ಜಲಾಶಯದ ಸಮೀಪದಲ್ಲಿ
ಒಂದು ಮರದ ಬುಡದಲ್ಲಿ ಒಂದು ನಾಗವನದ ನಾಗ ಸಂಚಾರ ಸಂಬಂಧಪಟ್ಟ ಭೂಮಿಗಳ ಸಮೀಪವಾಗಿ ಗಿರಿತರು ಕದಳಿ ಕಂಟಕ ವೇಣೂನಾಂ ಕ್ರಮುಕನಾಲಿಕೇರಾನಾಂ ತಾಲಾನಾಂಚವನಾನಾಂ ಕ್ರಮಶೋರ್ಕತ್ ಸ್ವಾಮಿ ಭದ್ರಾಶೀನಾಂ. ಒಂದು ಗೆದ್ದೆಯ ಸೈಡು ತೋಯೋದ್ಯಾನ ರಥಃ, ಒಂದು ಬಾಳೆಗೆ ಒಂದು ಪ್ರತ್ಯೇಕ ಬಾಳೆಯನ್ನಿಟ್ಟದ್ದು ಈ ರೀತಿಯಾಗಿರುವಂಥದ್ದು ಒಂದು ಲಕ್ಷಣ ಇರುವ ಜಾಗೆ. ಒಂದು ಗುಳಿಗನದ್ದೊಂದು ಸಾನ್ನಿಧ್ಯವನ್ನು ಚಿಂತನೆ ಮಾಡಲಿಕ್ಕೆ ಹೇಳ್ತದಲ್ಲ. ಚರರಾಶಿ ಅಚಿರೇಣ ಚರೇ ಮೋಕ್ಷ ಹೇಳೋದ್ರಲ್ಲಿ ಬೇಗ ಅಂತ ಹೇಳ್ತದೆ. ಚರೇ ದೂರ ಮೊದಲು ಮತ್ತೊಂದು ಇದು ದೇವರ ಪುತ್ತೂರು ಮಹಾಲಿಂಗೇಶ್ವರನ ವ್ಯವಸ್ಥೆಯ ಒಳಗಡೆ ಇದು, ತುಂಬ ದೂರ ಅಲ್ಲ. ಎಲ್ಲಿಯೋ ಆಗಿದ್ರೆ ಇಲ್ಲಿ ಕಾಣಬೇಕಾದ್ದುಂಟ ಉಂಟ. ದೇವಸ್ಥಾನ ಜಾಗೆ ಅಂತ ಹೇಳಿದ್ರೆ ಈಗ ಒಂದು ಠಾವಟ್ಟದಲ್ಲಿ ಉಂಟು ಬಿಟ್ರೆ, ಮೊದಲು ದೇವಸ್ಥಾನ ಜಾಗ ಎಷ್ಟಿತ್ತು ಅಂತೇಳಿ ಯಾರಿಗೆ ಗೊತ್ತುಂಟು ಈಗ? ಹಾಂ, ಉಂಟು. ಇದು ಈ ಜಾಗೆ ಹೇಳುದು ಒಂದು ನೀರಿನ ಆಶ್ರಯ. ದೇವಾಂಗನಾವಾಸ ತಟಾಕರಮ್ಯಂ ಕರ್ಕೀಕುಲೀರ ಕೃತಿರಂಬು ಸಂಸ್ಥೋ ಅದು ವಕ್ಷಃಪ್ರದೇಶೋ ಅಭಿಹಿತಶ್ಚತುರ್ಥಃ ಕೇದಾರವಾಪಿ ಪುಲಿನಾನಿ ತಸ್ಯ ದೇವಾಂಗನಾರಮ್ಯ ವಿಚಿತ್ರ ಭೂಮಿ. ದೈವಜ್ಞ ಪ್ರಚುರಾಲಯ ಅಂತ ಹೇಳುವ ಇಲ್ಲಿ ಎಂಥದೋ ಒಂದು ಜಲಾಶಯದ ಹತ್ತಿರ ದೈವಂ ಜಾನಾತಿ ಆದ್ದಲ್ಲ ಅಲ್ವಾ? ಹೌದು. ಎಂಥದೋ ಒಂದು ಕಂಡು ಹೆದರಿದ ಹಾಗೆ ಆಗಿ ಎಂಥದೋ ಒಂದು ಕಥೆ ಉಂಟಲ್ಲ ಇದು ದಕ್ಷಿಣ ದಿಕ್ಕಿನಲ್ಲಿ, ಅಥವಾ ಅದರ ರಕ್ಷೆಯಲ್ಲಿ ರವಿ ದಕ್ಷಿಣ ರಕ್ಷೆ ಇರುವ ಸರ್ಕಾರ ಜೀವ ಒಂದು ದಕ್ಷಿಣ ಅಂತ ಹೇಳುವ ವ್ಯವಸ್ಥೆಗೆ ಉಂಟು. ಭಾವಪತಿಗೆ ಒಳ್ಳೆ ಬಲ ಇರುವ ಕಾರಣ ಪೂರ್ವಾಶ್ರಯ ದಿಕ್ಕು ವಿರೋಧ ಇಲ್ಲ. ಅದು ಒಂದು ಪೂರ್ವ, ಒಂದು ದಕ್ಷಿಣ, ಒಂದು ವಾಯವ್ಯ ದಿಕ್ಕು, ಇದು ಮೂರು. ರವಿಯ ಉಚ್ಚಾವಕಾಶ ರಾಶಿಯಲ್ಲಿ ಗುಳಿಗ ಬಂದ ಕಾರಣ ಈ ರವಿಯ ಆಗಮಕ್ಕೆ ಅವನು ಒಬ್ಬ ಕಾರಣನೋ ಆಗಬೇಕಲ್ಲ. ಇದೊಂದು ಮಹಾಲಿಂಗೇಶ್ವರ ದೇವರ ಒಂದು ಇತಿಹಾಸ ರಾಶಿಗೆ ದೃಷ್ಟಿ, ಇತಿಹಾಸದ ರಾಶಿಗೆ ದೃಷ್ಟಿ. ಹೌದು, ಮಹಾಲಿಂಗೇಶ್ವರ ದೇವರು ಏನಾದ್ರು ಕಲ್ಪನೆ ಮಾಡಿದರೆ ಅದು ನೇರ ಚಾಲ್ತಿಗೆ ತರದಲ್ಲಿ ಒಬ್ಬನ ಪಾತ್ರ ಇದು. ಗುಳಿಗನ ಅಂಶಗ ಅಂತ ಹೇಳುವಾಗ ಗುಳಿಗ ಭವನಾಧಿಪತಿಯಾಗಿರುವಂಥ ಒಂದು 3 ಗುಳಿಗನಿಗೆ ಪ್ರಾಧಾನ್ಯತೆ ಆದರೂ ಪರಿಸರಗಳ ಲೆಕ್ಕ ಆಗಿರೋ ಒಂದು 7ರವರೆಗೆ ಬಂದಿತ್ತಿಲ್ಲ. ಆರೂಢಪತಿಯ ಉಚ್ಚರಾಶಿ ಅಲ್ಲ? ಹೌದು, ಗುರುವಿಗೆ. ಹೌದು, ಕರ್ಕಟಕ ರಾಶಿ. ಅಲ್ಲಿಂದ ಅಲ್ಲಿವರೆಗೆ ಹೋಗಬೇಕು, ಇಲ್ಲಿಂದ ಇದು ಮಾಡಿ. ಈಗ ಆ ರಾಶಿ ಲಗ್ನಾಂಶಕೇನ ಸಾನ್ನಿಧ್ಯಂ ಹೇಳಿಕೊಡುವಂತಹ ಅಂಗಾರಕ. ಅದರ ಸಾನ್ನಿಧ್ಯಗಳ ವಿಷಯದಲ್ಲಿ ನೋಡುವಾಗ ಈ ಮೇಷರಾಶಿಯ ಸ್ಥಿತಿಯು ಈ ಐತಿಹಾಸಿಕವಾಗಿಯೋ ಅಥವಾ ಅದರ ಮುಂದಿನ ಇದು ನೋಡಿದ್ರೆ ಈ ಗುಳಿಗನು ಈ ಎಲ್ಲ ದೇವರುಗಳ ಆಗಮನಕ್ಕೆ ಒಂದು ಕಾರಕನಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳೋದು ಸ್ಪಷ್ಟ ಆಗ್ತದೆ. ಗುಳಿಗ ಅಂತ ಹೇಳುವುದಕ್ಕಿಂತಲೂ ಶೈವ ಅಂತ ಹೇಳ್ಕೊಳ್ಳೋಲ್ಲ. ಶೈವ ಅದು ಇರಲಿ, ಆದರೂ ಈ ಆಧಿಪತ್ಯವಶಾತ್ ಅವನು ಯಾವುದೇ ಗ್ರಹ ಸಂಸರ್ಗಗಳಿಲ್ಲ ಇಲ್ಲ, ಅಥವಾ ಆ ರಾಶ್ಯಾಧಿಪತಿ ಯೋಯೋ ಭಾವ ಸ್ವಾಮಿ ದೃಷ್ಟೋ ಯುತೋವ ಅಂತ ಹೇಳಿ ಹೆಚ್ಚು ಬಲ ಬರ್ತದೆ. ಗುಳಿಗ ಶಿವನ ಗಣ, ಶಿವನಾಂಶ ಶನಿಪುತ್ರ ಅಂದ್ರೆ ಶಿವನ, ಇದು ಆದಿತ್ಯನ ಮಗ ಶನಿಯ ಮಗ ಗುಳಿಗ. ಅಜ್ಜ ಪಿತಾಮಹ ಪ್ರಪಿತಾಮಹ ಹೇಳಿ ತೊಂದರೆ ಇಲ್ಲ. ಹೇಗೆ ಶಿವನ ಪುಳ್ಳಿ ಅಂತ ಹೇಳಿ ತೊಂದರೆ ಇಲ್ಲ. ಹಾಗೆ ಆದಿತ್ಯನ ಮಗ ಆದಿತ್ಯ ಅರ್ಕ ಶಂಭು, ಆದಿತ್ಯನ ಮಗ ಆದಿತ್ಯ ಅಂತ ಹೇಳಿದ್ರೆ ಶಿವ, ಆದಿತ್ಯನ ಮಗ ಶನಿ, ಶಿವಪುತ್ರ. ಶನಿಯ ಮಗ ಗುಳಿಗ, ಮಾಂದಿ ಗುಳಿಗ. ಇದೊಂದು ಇದರಲ್ಲೇ ಹೇಳಿದ್ದು ಶೈವ ಅಂತ ತಗೊಳ್ಳಿ ನೀವು, ಶಿವ ಸಂಬಂಧಪಟ್ಟದ್ದು ಅಂತ. ಶನಿಯೂ ಶೈವ, ಗುಳಿಗನೂ ಶೈವ. ಶನಿ ದಶೆಯಲ್ಲಿ ಹೋಗಬೇಕಾದ ಶಿವ ದೇವಸ್ಥಾನಕ್ಕೆ, ಆದಿತ್ಯ ದಶೆಯಲ್ಲಿ ಹೋಗಬೇಕಾದ ಶಿವ ದೇವಸ್ಥಾನಕ್ಕೆ, ಮಾಂದಿ ಜೋರಿದ್ರೆ ಹೋಗಬೇಕಾದ ಶಿವ ದೇವಸ್ಥಾನಕ್ಕೆ ಅಂತೇಳಿ ಹಾಗೆ. ಈ ಗುಳಿಗನ ವಿಚಾರದಲ್ಲಿ ಒಂದು ಪ್ರಧಾನ ತ್ರಿಕೋಣದಲ್ಲಿರುವುದು. ತ್ರಿಕೋಣದಲ್ಲಿರುವುದು ಅದಕ್ಕೆ ಲಗ್ನಾತ್ಮಜವು ಧರ್ಮಾತ್ಮಜವು ತತ್ಸಮವು ಅಂತಲ್ಲ.
ಲಗ್ನಾತ್ ಪಂಚಮಲಗ್ನರಂಧ್ರಪದಯಸ್ತ್ವನ್ಯೋನ್ಯ ಸಂಬಂಧಿನೋ ಬಿಂಬಸ್ಯಾಮಿತ ಚೇತಸಾ ಪ್ರತಿದಿನಂ ಸಾನ್ನಿಧ್ಯಪೂರ್ಣಸ್ಥಿತಿ ಸೌಮ್ಯಾಶ್ಚೇತ್ ಪ್ರಭವಂತಿ ಶೋಭನಕರಾ ಭಕ್ತಾಭಿಮುಖ್ಯಪ್ರದಾಃ ಪಾಪಾಶ್ಚೇತ್ ಪ್ರಭವಂತಿ ಶೋಭನಕರಾ ಅಶೋಭನಕರಾ ನೀಚಾರಿ ಭಾಗೇ ಯದಿ. ಅದು 5ರಲ್ಲಿರುವುದು ಲಘು ಬುಕ್ ರಾಶಿ ಅದು. ಹಾಂ, ಲಘು ಬುಕ್ ಶಾಕಲ ಊಟ ಮಾಡಿ ಲಘು ಬುಕ್ ಮಾತ್ರ ಅಲ್ಲ, ಅದೊಂದು ವೃತ್ತ ತಾಮ್ರ ದೃಗ್ ಉಷ್ಣ ಶಾಖ ಲಘು ಬುಕ್. ಉಷ್ಣವು ಶಾಖವೂ ಆದ್ದರಿಂದ ಲಘುವಾಗಿ, ಅಂದರೆ ಬೆಂಕಿಯನ್ನೇ ಉಷ್ಣವನ್ನು ಹೌದು ವೇಗವಾಗಿ ಸ್ವೀಕರಿಸುವಂಥ ಒಂದು ಬೆಂಕಿ ಕೆಂಡಕ್ಕೂ ಈ ಗುಳಿಗನಿಗೆ ಎಂತ ಸಂಬಂಧ? ಉಷ್ಣ ಶಾಖ ಲಘು ಬುಕ್ ಕ್ಷಿಪ್ರ ಪ್ರಸಾದ ಅಟನಃ. ಇದು ಒಂದು ರಾತ್ರಿ ಸಂಜೆ, ರಾತ್ರಿ ರಾಶಿಯಲ್ಲಿ ಹೇಳೋ ಫಲ ಅದು. ರಾತ್ರಿ ರಾಶಿಯಲ್ಲಿ ಹೇಳುದು ಅದು ಮಾತ್ರ ಅಲ್ಲ, ನೀವು ಆ ಒಂದು ಅದಕ್ಕೊಂದು ಪ್ರಕಾಶಕ ಉದ್ದು ಪ್ರಥಮವು ಗ್ರಹಾಣ ಸಂಪರ್ಕ ಇಲ್ಲ, ಪ್ರಕಾಶಕ ಗ್ರಹಗಳ ಸಂಪರ್ಕ ಇಲ್ಲ. ಏನೋ ಒಂದು ಬೆಂಕಿ ಸೂಟೆಯನ್ನಾಡಿಸಿಕೊಂಡು ಬರುವಂತಹ ಒಂದು ಪ್ರಚಂಡವಾದ ಚಂಡ ರಾಶಿಯಲ್ಲಿರುವುದು. ಹೌದು, ಕುಜದೃಷ್ಟಿ ಚಂಡ ಅತ್ಯಂತ ಕೋಪಿಷ್ಠನಾದಂಥ ಒಂದು ಸ್ವಭಾವ. ಒಂದು ಗುಳಿಗನ ಕಥೆ ಇಲ್ಲಿ ಮಾತಾಡ್ಲಿಕ್ಕುಂಟು. ಅದು ಒಂದು